ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಯಾವುದೇ ಯೋಜನೆ ನೀಡದೆ ರಾಜ್ಯ ಜನತೆಗೆ ಚೊಂಬು ನೀಡಿದ್ದಾರೆ ಎಂದು ಪ್ರತಿಭಟನೆ ಮಾಡಿದರು. ಇಂಟೆಕ್ ಆಡಳಿತಾಧಿಕಾರಿ ಶೌಕತ್ ಅಲಿ, ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಕೆ ಪುಟ್ಟಸ್ವಾಮಿ ಗೌಡ್ರು, ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಜಿಎಸ್ ಮಂಜುನಾಥ್, ಸೈನಿಕ ವಿಭಾಗದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಮೀನುಗಾರಿಕೆ ವಿಭಾಗದ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಇಂಟೆಕ್ ವಿಭಾಗ ಮುಖಂಡರು, ಕಾರ್ಯಕರ್ತರು ಮತ್ತು ನಮಗೆ ಚೆಂಬು ಕೊಟ್ಟಿದ್ದಾರೆ, ನಮಗೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರ. ಹಾಗಾಗಿ ಇದರ ವಿರುದ್ಧವಾಗಿ ಕೆಪಿಸಿಸಿ ಅಡಿಯಲ್ಲಿರ್ತಕ್ಕಂತಹ INTC, ಲೇಬರ್ ಸೆಲ್ಲು, ಅಸಂಘಟಿತ ಕಾರ್ಮಿಕ ವಿಭಾಗ, ಮೀನುಗಾರರ ವಿಭಾಗ, ST ವಿಭಾಗ, ಸೈನಿಕ ವಿಭಾಗ, ಇನ್ನಿತರ ಎಲ್ಲ ವಿಭಾಗದವರು ಕೂಡ ಬೆಂಗಳೂರಿನ ಪದಾಧಿಕಾರಿಗಳು ಮಾತ್ರ ಸಾಂಕೇತಿಕವಾಗಿ ಇವತ್ತು ನಾವು ಇಲ್ಲಿ ಸೇರಿ 24-25ನೇ ಸಾಲಿನ ಬಜೆಟ್ ಅನ್ನು ವಿರೋಧಿಸಿ, ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ವಿರೋಧಿಸಿ, ಬಿಜೆಪಿಯ ಮಲತಾಯಿ ಧೋರಣೆಯನ್ನು ವಿರೋಧಿಸಿ ಸಾಂಕೇತಿಕ ಧೋರಣೆಯನ್ನು ಪ್ರಾರಂಭ ಮಾಡಿದ್ದೇವೆ, ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೇವೆ, ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. 27ನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮಗೆ ಬರ್ತಕ್ಕಂಥ GSTಯ ಪಾಲು, ನಮಗೆ ಬರ್ತಕ್ಕಂತಹ ಆರ್ಥಿಕ ಸೌಲಭ್ಯ, ನಮಗೆ ನ್ಯಾಯ ರೀತಿಯಿಂದ ಕೊಡೋ ತನಕನೂ ಕೂಡ ರಾಜ್ಯಾದ್ಯಂತ ಈ ಹೋರಾಟ ಮುಂದುವರಿತದೆ. ಅಧ್ಯಕ್ಷಗಳ ನೇತೃತ್ವದಲ್ಲಿ, INTCಯ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೇವೆ. ಈ ಪ್ರಾರಂಭವಾದಂಥ ಹೋರಾಟ ಕರ್ನಾಟಕದ ಜನತೆಯ ಆರ್ಥಿಕ ಸೌಲಭ್ಯನ ಪಡಿಲಿಕ್ಕೆ ಇಡೀ ಕರ್ನಾಟಕದ ಜನತೆ ಮುಂದೆ ಇದಕ್ಕೆ ಸಹಕಾರ ಕೊಡ್ತಾರೆ ಅಂತಕ್ಕಂತಹ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೇವೆ. ನಮ್ಮ ರಾಜ್ಯಕ್ಕೆ 2ನೇ ಬಾರಿಯಾಗಿ ಆಯ್ಕೆ ಆಗಿದ್ದಾರೆ ಅವರು. ಆದ್ರೂ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಒಂದು ಸವಲತ್ತನ್ನು ಕೊಡ್ತಾ ಇಲ್ಲ. ಅವರು ಕೇವಲ ಅವ್ರಿಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ, ಯಾವ ರಾಜ್ಯ ಬೆಂಬಲ ಕೊಟ್ಟಿದ್ದಾರೋ ಬಜೆಟ್ನಲ್ಲಿ ಜಾಸ್ತಿ ಹಣ ಘೋಷಣೆ ಮಾಡಿದ್ದಾರೆ. ಬೇರೆ ರಾಜ್ಯಗಳಿಗೆ ಯಾವುದೇ ರೀತಿ ಒಂದು ಸವಲತ್ತುಗಳನ್ನು ಕೊಟ್ಟಿಲ್ಲ. ಈ ಒಂದು ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಾಳೆಯಿಂದ ತೀವ್ರಗತಿಯಲ್ಲಿ ಎಲ್ಲ ರಾಜ್ಯ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಇದರಲ್ಲೂ ಒಂದು ಉಗ್ರವಾಗಿ ಹೋರಾಟ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ. ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮಾನ್ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಆದ ಒಂದು ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ನಾವು ಎಲ್ಲ ಯೋಜನೆಗಳನ್ನು ಹಾಕೊಳ್ತಾ ಇದ್ದೀವಿ. ಹಾಗಾಗಿ ಇಂದಿನ ಒಂದು ಪ್ರತಿಭಟನೆಗೆ ನಮ್ಮ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿಗೆ ನಾವು ವಂದಿಸಿ ನಮಗೆಲ್ಲರಿಗೂ ಸಹಕಾರ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ನನ್ನ